1.25 ಎಕರೆ ಜಮೀನಿನಲ್ಲಿ ರೈತ ಮುಖಂಡ ನರಸಿಂಹೇಗೌಡ ಮಿಶ್ರ ಬೇಸಾಯವನ್ನು ಮಾಡಿ ಉತ್ತಮ ರೈತ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರೆ. ಸಾಲಿಗ್ರಾಮ ತಾಲೂಕಿನ ಚಿಕ್ಕನಾಯಕನಹಳ್ಳಿ ಗ್ರಾಮದ ನರಸಿಂಹೇಗೌಡ ಎಂಬ ರೈತ 1.25 ಎಕರೆ ಜಮೀನಿನಲ್ಲಿ ತೆಂಗು, ಬಾಳೆ, ಅಡಿಕೆ, ಮಾವು, ಶುಂಠಿ ಇನ್ನಿತರ ಮಿಶ್ರ ಬೇಸಾಯವನ್ನು ಮಾಡಿ ಅತ್ಯುತ್ತಮ ರೈತ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರು ಭೂಮಿಗೆ ಧನ್ವಂತರಿ ಬಯೋಟೆಕ್ ಸಾವಯವ ಗೊಬ್ಬರವನ್ನು ಬಳಸಿ ಈ ಭೂಮಿಯ ಒಂದು ಬೆಳೆಯನ್ನು ಬೆಳೆಯುತ್ತಿದ್ದಾರೆ. ಧನ್ವಂತರಿ ಬಯೋಟೆಕ್ ಸಾವಯವ ಗೊಬ್ಬರದಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತದೆ ಎಂದು ತಿಳಿಸಿದರು. ನಮಸ್ತೆ ವೀಕ್ಷಕರೇ, ನಾನು ಇವಾಗ ಚಿಕ್ಕನಾಯಕನಹಳ್ಳಿ ಗ್ರಾಮದಲ್ಲಿದ್ದೀನಿ. ಇಲ್ಲಿ ನರಸಿಂಹೇಗೌಡ ಎಂಬಂಥ ಒಬ್ಬ ರೈತರು 1.25 ಎಕರೆ ಜಮೀನಲ್ಲಿ ಮಿಶ್ರ ತಳಿಗಳನ್ನು ಬೆಳೆದಿದ್ದಾರೆ. ಒಂದು ವಿಶೇಷ ಏನಪ್ಪ ಅಂದರೆ ಬಯೋಟಿಕ್ ಆರ್ಗ್ಯಾನಿಕ್ ಮೆನ್ಯೂರನ್ನು ಬಳಸಿ ಇವರು ಉತ್ತಮವಾದ ಬೆಳೆಗಳನ್ನು ಸಹ ಬೆಳೆದಿದ್ದಾರೆ. ಜೊತೆಗೆ ಇದರಿಂದ ಉತ್ತಮವಾದ ರಿಸಲ್ಟ್ ಬರುತ್ತೆ ಅಂತ ರೈತರಿಗೆ ಒಂದು ಸಲಹೆಯನ್ನು ಕೊಡ್ತಾ ಇದ್ದಾರೆ. 1.25 ಎಕರೆ ಜಮೀನಲ್ಲಿ ಇವರು ಮಿಶ್ರ ತಳಿಗಳು ಏನನ್ನು ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅಡಿಕೆ, ತೆಂಗು, ಬಾಳೆ, ಜೊತೆಗೆ ಶುಂಠಿ, ಮಾವು ಇನ್ನಿತರ ಅನೇಕ ಬೆಳೆಗಳನ್ನು ಬೆಳಗಿ ಇವತ್ತು ನಮ್ಮ ಸಪೋಟೋ 1.25 ಎಕರೆ ಜಮೀನಲ್ಲಿ ಒಂದು ಉತ್ತಮವಾದ ಬೆಳೆಯನ್ನು ಬೆಳೆದು ರೈತರಿಗೆ ಒಂದು ಮಾದರಿಯಾದಂತ ಮಾಡಿದ್ದಾರೆ. ಬನ್ನಿ ಅವ್ರ ಜೊತೆ ಒಂದು ನೇರವಾದ ಒಂದು ಮಾಹಿತಿಗಳನ್ನ. ಅಂದರೆ ಭೂಮಿಯ ಪದರವನ್ನ ನಾವು ಕಾಪಾಡ್ಕೋಬೇಕು ಅಂದರೆ ಆದಷ್ಟು ನಾವು ಆ ಭೂಮಿಯನ್ನ ಒಂದು ಮುಚ್ಚಳ ಮಾಡ್ಕೋಬೇಕಾಗ್ತದೆ. ಭೂಮಿಯ ಪದರ ಯಾವಾಗ ಉಣುತ್ತದೋ ಜೀವಾಣುಗಳು ಕೂಡ ಸಾಯ್ತವೆ. ಹಾಗಾಗಿ ನಾವು ಕೂಡ ಇವಾಗ ಧನ್ವಂತರಿ ಲೋಕಶ್ರೀ ಸಾವಯವ ಗೊಬ್ಬರವನ್ನು ನಾನು 3 ವರ್ಷದಿಂದ ಕಡ್ಡಾಯವಾಗಿ ನಾನು ಉಪಯೋಗಿಸ್ಕೊಂಡು ಒಂದು ನೆಲಗಡಲೆ, ಕೋಸು, ತರಕಾರಿ ಮತ್ತು ಅಡಿಕೆ ಮತ್ತು ಅದರ ಪರ್ಯಾಯವಾಗಿ ಬಾಳೆ ಮತ್ತು ಹಲಸಂದೆ ಮತ್ತು ಕಿತ್ತಳೆ, ಮಾವು ಅದ್ರ ಜೊತೆ ಇತರೆ ತರಕಾರಿ ಮತ್ತು ಇತರೆ ಹಣ್ಣು ಗಿಡಗಳನ್ನು ಕೂಡ ಬೆಳೆಯೋದ್ರ ಜೊತೆ ಮತ್ತು ವಾರ್ಷಿಕ ಬೆಳೆಗಳ ಜೊತೆ ಅದ್ರ ಜೊತೆ ಕಾಮರ್ಷಿಯಲ್ ಕ್ರಾಪ್ಗಳನ್ನು ಕೂಡ ತೆಂಗು ಕೂಡ ನಾನು ಸುಮಾರು 20-25 ವರ್ಷ 35 ವರ್ಷಗಳ ಮರಗಳನ್ನು ಕೂಡ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ. ಅದ್ರ ಜೊತೆ ಹೈನುಗಾರಿಕೆಗೂ ಕೂಡ ಹಮ್ಮಿಕೊಂಡು ಸಣ್ಣ ಪುಟ್ಟವಾಗಿ ನಮ್ಮ ಕೈಲಾದಂಥದ್ದನ್ನು ನಾವು ಮಾಡಿಕೊಂಡು ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತು ಮೀನು ಸಾಕಾಣಿಕೆ, ಕೃಷಿ ಹೊಂಡವನ್ನು ಕೆಲವು ರೈತರುಗಳು ಅದನ್ನು ಮುಚ್ಚಳ ಮಾಡಿ ಮುಚ್ಚಿಕೊಂಡು ಅದನ್ನು ವೇಸ್ಟ್ ಮಾಡಿದ್ದಾರೆ. ನಾನು ಕೂಡ ಆ ಥರ ಮಾಡಿಲ್ಲ. ನಾನು ಅದನ್ನೇ ಕೂಡ ನಾನು ಉಪಯೋಗಿಸ್ಕೊಂಡು ಮೀನನ್ನು ಸಾಕಾಣಿಕೆ ಮಾಡ್ಕೊಂಡು ಬಂದಿದ್ದೇನೆ. ಅದರ ಜೊತೆಲೇ ನನ್ನ ಮನೆ ಹತ್ತಿರದಲ್ಲೇ ಕೂಡ ಕುರಿ ಶೆಡ್ ಮಾಡಿ ಕುರಿಗಳನ್ನೂ ಕೂಡ ಸಾಕಾಣಿಕೆ ಮಾಡ್ಕೊಂಡು ಹೋಗುವಂಥ ಸಣ್ಣದಾಗಿ ನಾನು ಮಾಡ್ಕೊಂಡ್ಬಂದಿದ್ದೆ. ಪ್ರಾಥಮಿಕವಾಗಿ ಒಂದಾನಿಂದ ದೊಡ್ಡದಾಗಿ ಹೈಟೆಕ್ಕಾಗಿ ಮಾಡಬೇಕು ಅನ್ನೋ ಉದ್ದೇಶ ಕೂಡ ನಮಗಿದೆ. ದಯವಿಟ್ಟು ರೈತಾಭಿಮಾನಿಗಳೇ, ನಾನು ಹೇಳೋದಿಷ್ಟೇ ಇಂಪಾರ್ಟೆಂಟಾಗಿ, ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಭೂಮಿಯನ್ನು ಫಲವತ್ತತೆಯನ್ನು ಕಾಪಾಡಿಕೊಳ್ಳುವಷ್ಟು ನಾವು ಬುದ್ಧಿವಂತರಾಗಿರಬೇಕಾಗ್ತದೆ. ಏಕೆಂದರೆ ರಾಸಾಯನಿಕ ಅಂಶ ನಮ್ಮ ಭೂಮಿಯನ್ನು ಹಾಳು ಮಾಡ್ತಾಯಿದೆ. ಅದರಿಂದ ಸಾವಯವದತ್ತ ಪ್ರತಿಯೊಬ್ಬ ರೈತರು ಕೂಡ ಬರಬೇಕನ್ನೋದೇ ನನ್ನ ಸದುದ್ದೇಶವಾಗಿರ್ತದೆ. ದಯಮಾಡಿ ನಾವು ಹೇಳಿದಂಥ ಈ ಯಾವ ನಾವು ಗೊಬ್ಬರವನ್ನು ಉಪಯೋಗಿಸ್ತಾ ಇದ್ದೀವಿ, ರಾಸಾಯನಿಕ ಗೊಬ್ಬರವನ್ನು, ಅದನ್ನು ಮುಕ್ತ ಮಾಡಿ ನಾವೇ ಸ್ವತಃ ನಾವು ತಯಾರು ಮಾಡಿಕೊಂಡು ಜೀವಾಮೃತವಾಗಿರ್ಬೋದು, ಸಾವಯವ ಕಾಂಪೋಸ್ಟ್ ಮಾಡ್ಕೊಳ್ಳೋದಾಗಿದೆ. ತ್ಯಾಜ್ಯ ವಸ್ತುಗಳ ಜೊತೆ ನಾವು ಜೊತೆಯಲ್ಲಿ ಈಗ ಪ್ರತಿಯೊಂದು ಪಂಚಾಯತಿ ವ್ಯಾಪ್ತಿಯಿಂದ 2 ಘಟಕವನ್ನು ಕೊಡ್ತಾ ಇದ್ದಾರೆ. ಅದನ್ನು ನೀವು ಸದುಪಯೋಗಪಡಿಸ್ಕೊಂಡು ಅಲ್ಲೇ ಗೊಬ್ಬರವನ್ನು ಶೇಖರಣೆ ಮಾಡೋದ್ರ ಮೂಲಕ ಈ ಒಂದು ಭೂಮಿಯ ಫಲವತ್ತತೆಯನ್ನು ಮಾಡ್ಕೋಬೇಕು ಅಂತ ನಾನು ಈಗ ಸಾರಿಯಾಗಿ ನಾನು ಭಾರಿ ಆತ್ಮವಿಶ್ವಾಸದಿಂದ, ಕಳಕಳಿಯಿಂದ ರೈತಾಭಿಮಾನಿಗಳೇ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಾ ನೀವು? ಸರ್, ನಾನು ವ್ಯವಸಾಯ 25 ವರ್ಷದಿಂದ ಮಾಡ್ತಾಯಿದ್ದೀನಿ. ಎಷ್ಟಿದೆ ಸರ್ ಎಕರೆ ಭೂಮಿ? 1.25 ಎಕರೆ. 1.25 ಎಕರೆ ಮಿಶ್ರ ತಳಿಗಳನ್ನು ಬೆಳೀತಾ ಮಿಶ್ರ ತಳಿಗಳನ್ನು ಸಾಮಗ್ರಿ ಕೃಷಿಯನ್ನು ಮಾಡ್ತಾ ಇದ್ದೀನಿ. ಈಗ ನೀವು ಆವಾಗಲೇ ಹೇಳಿದ್ರಿ ಧನ್ವಂತರಿ ಬಯೋಟಿಕ್ ಆರ್ಗ್ಯಾನಿಕ್ ಮೆನ್ಯೂರನ್ನು ಬಳಸೋದ್ರಿಂದ ಉತ್ತಮವಾದ ರಿಸಲ್ಟ್ ಬರ್ತಾ ಇದೆ. ಇದು ಯಾವುದರಲ್ಲಿ ನಿಮಗೆ ಉತ್ತಮವಾದ ರಿಸಲ್ಟ್ ಬಂತು? ಯಾವುದರಲ್ಲಿ ಅಂತಂದರೆ, ನಾನೀಗ ನೆಲಗಡಲೆ ಸ್ವಂತ ನಾನೇ ಬೆಳೆದೆ. ಅದರಲ್ಲೂ ಕೂಡ ನಾನು ಸಾವಯವ ಗೊಬ್ಬರದಲ್ಲೇ ಧನ್ವಂತರಿ ಪ್ರಾಡಕ್ಟಲ್ಲೇ ಬೆಳೆದೆ. ಬಟ್ ಈಗ ಅಡಿಕೆನೂ ಕೂಡ ನಾನು ಇವತ್ತು ನೀವು ನೋಡ್ತಾ ಇರೋ ಪ್ರಕಾರ ನೋಡಿದಿರಿ, ನೀವು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದೀರಾ. ಇದನ್ನು ನಾನು ಸೀಮೆ ಗೊಬ್ಬರ ಉಪಯೋಗಿಸಿಲ್ಲ. 30 ತಿಂಗಳ ಗಿಡ ಇದು. 30 ತಿಂಗಳ ಗಿಡ ನಾವು ಧನ್ವಂತರಿ ಲೋಕಶ್ರೀ ಬಯೋಟೆಕ್ ಪ್ರಾಡಕ್ಟನ್ನೇ ಯೂಸ್ ಮಾಡಿರೋದು. ಆ ಪ್ರಾಡಕ್ಟು ಫುಡ್ ಪ್ರಾಡಕ್ಟಲ್ಲೇ ಮಾಡಿರುವಂಥದ್ದು, ನೈಸರ್ಗಿಕವಾಗಿ ಮಾಡುವಂಥದ್ದು. ಆ ಬಯೋಟೆಕ್ನ ಹೊರತುಪಡಿಸಿ ಬೇರೆ ಇನ್ಯಾವ ಥರ ಆರ್ಗ್ಯಾನಿಕ್ ಮೆನ್ಯೂರ್ ಯೂಸ್ ಮಾಡ್ತೀರಿ ಸರ್? ಇದಕ್ಕೆ ಆರ್ಗ್ಯಾನಿಕ್ಕು ಜೀವಾಮೃತನ ನಾವು ಮಾಡ್ಬೋದು. ಜೀವಾಮೃತ ಅಂದರೆ ಬದಿನ ಮಣ್ಣು ಮತ್ತು ಅಲಸಂದೆ ಹಿಟ್ಟು ಮತ್ತು ಬೆಲ್ಲ ಮತ್ತು ಗೋವಿನ ಗಂಜಲ, ಸಗಳಿ ಇವನ್ನ ನಾವು ಮಿಶ್ರಣ ಮಾಡಿ 8ರಿಂದ 10 ದಿನಗಳ ಕಾಲ ಒಂದು ಡ್ರಮ್ಗೆ ನಾವು ಶೇಖರಣೆ ಮಾಡಿ ಅದನ್ನು ನಾವು ರೂಪಾಂತರ ಮಾಡಿ 1 ವಾರದ ನಂತರ ಅದು ರೂಪಾಂತರ ಆಗ್ತದೆ, ಗೊಬ್ಬರವಾಗಿ ಅದು ಒಂದು ವ್ಯವಸ್ಥೆಗೆ ಬರ್ತದೆ. ಆವಾಗ ನಾವು ಭೂಮಿಗೆ ಸ್ಪ್ರೆಡ್ ಮಾಡ್ತಾಯಿದ್ದೀವಿ. ಸರ್, ಟೋಟಲಿಗೆ ರೈತರಿಗೆ ಏನು ಹೇಳ್ತೀರಾ ಸರ್? ರೈತರಿಗೆ ದಯವಿಟ್ಟು ಈ ರೈತರುಗಳು ಅಂತ ವಿಚಾರ ಏನಪ್ಪ ಅಂದರೆ, ಆದಷ್ಟು ನಮ್ಮ ಮಕ್ಕಳುಗಳನ್ನ ನಾವು ಮುಂದಿನ ಪೀಳಿಗೆಗೆ ಉಳಿಸ್ಕೋಬೇಕು ಅಂದರೆ ನಾವು ಭೂಮಿನ ಕಾಪಾಡ್ಕೋಬೇಕು ಅನ್ನೋದೇ ನನ್ನ ಸದುದ್ದೇಶ ಸರ್.
ಈ ಬಯೋಟಿಕ್ ಆರ್ಗ್ಯಾನಿಕ್ ಯೂಸ್ ಮಾಡೋಕೆ ಹೇಳ್ತೀರಾ? ಧನ್ವಂತರಿ, ಲೋಕಸಿರಿ, ಬಯೋಟೆಕ್ ಅನ್ನೋ ಒಂದು ಪ್ರಶ್ನೆ ಅನ್ನೋದ್ರ ಜೊತೆ ನಾವು ವೈಯಕ್ತಿಕವಾಗಿ ನಾವು ಸೀಮೆ ಗೊಬ್ಬರನ ತುಳಿಸಿ ನಾವೇ ತಯಾರು ಮಾಡ್ಕೊಳ್ಳೋದ್ರಲ್ಲಿ ಈಗ ಧನ್ವಂತರಿಗೇನೋ ಅಡ್ವಾಂಟೇಜ್ ಆಗಿ ನಾನು ಹೇಳ್ತಾ ಇದ್ದೀನಿ ಅನ್ನೋ ಉದ್ದೇಶ ಸದುದ್ದೇಶ ನನ್ನಲ್ಲಿಲ್ಲ. ಆದರೆ ಧನ್ವಂತರಿ ಒಂದು ಕಂಪನಿ ಭಾರಿ ಅತ್ಯುತ್ತಮವಾದಂಥ ಕಂಪನಿ. ಈಗ ನಮಗೆ 3 ವರ್ಷದಲ್ಲಿ ಪರಿಚಯ ಆದಂಥ ಕಂಪನಿ. ನಾವು ಅದರಲ್ಲಿ ಮಾಡ್ತಾಯಿದ್ದೀನಿ. ಅದರಲ್ಲಿ ನಾನು ಫಲಿತಾಂಶವನ್ನು ಕಂಡಿದ್ದೀನಿ. 100ಕ್ಕೆ 100% ನಾನು ಫಲಿತಾಂಶವನ್ನು ಕಂಡಿದ್ದೀನಿ. ಕಳೆದ ಬಾರಿ 15 ಕುಂಟೆಯಲ್ಲಿ 80 ಚೀಲ ಶುಂಠಿಯನ್ನು ಬೆಳೆದಿರ್ತೀನಿ. ಅದರ ನಿರ್ದೇಶನ ಕೊಡ್ತೀನಿ, ಅದರ ಸ್ಲಿಪ್ ಕೊಡ್ತೀನಿ. ನಾನು 15 ಕುಂಟಲ್ 80 ಚೀಲವನ್ನು ವಿತೌಟ್ ಸೀಮೆ ಗೊಬ್ಬರ ಇಲ್ಲದೆ ನಾನು ಒಂದು ಸಾವಯವ ಕೃಷಿಯಲ್ಲಿ ಬೆಳೆದಂಥ ಒಂದು ನಿರ್ದೇಶನ ಕೊಡ್ತೀನಿ. ಈಗಲೂ ಕೂಡ ನಾನು 20 ಕುಂಟೆಗೆ ಶುಂಠಿ ಮಾಡಿದ್ದೀನಿ. ಅದನ್ನೇ ಸಾವಯವ ಗೊಬ್ಬರನೇ ಧನ್ವಂತರಿ ಪ್ರಾಡಕ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸರ್ ರೈತಾಭಿಮಾನಿಗಳಿಗೆ. ಥ್ಯಾಂಕ್ ಯು ಸರ್.